ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಟಾಪಿಕ್ ಅಂತ ಹೇಳಿದರೆ, ಹುಟ್ಟಿದ ಮಕ್ಕಳಿಗೆ ಅಥವಾ 2 ವರ್ಷದಲ್ಲಿ ಇರುವಂಥ ಮಕ್ಕಳಿಗೆ ಯಾವ ಸೋಪ್ ಯೂಸ್ ಮಾಡಿದ್ರೆ ಬೆಟರು, ಯಾವ ಪ್ರೈಸ್ನಲ್ಲಿ ನಾವು ಮೇಂಟೈನ್ ಮಾಡಿದ್ರೆ ಬೆಟರು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಮಗಳಿಗೆ ಯಾವ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಫಸ್ಟ್ ಆಫ್ ಆಲು ನೀವು ಮಕ್ಕಳಿಗೆ ಯಾವುದೇ ಥರದ್ದು ನೀವು ಇನ್ನೊಂದು ಹಿಮಾಲಯ ತುಂಬ ಬೆಟರ್ ಅಂತ ಹೇಳಿದರೆ ಹಿಮಾಲಯನೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರೈಸಿಂಗ್ ಬೇಕು ಅಂತಂದರೆ ಸೆಬಾಮೆಡ್ ಸೂಪರಾಗಿರುತ್ತೆ, ಅದ್ರ ಬಗ್ಗೆ ಏನು ಡೌಟ್ ಬೇಡ. ನಾನು ಅಷ್ಟು ಹಿಮಾಲಯ ಯೂಸ್ ಮಾಡಿಲ್ಲ, ಸೆಬಾಮೆಡ್ ಜಾಸ್ತಿ ಯೂಸ್ ಮಾಡಿದ್ದೀನಿ. ಈ ಸೆಬಾಮೆಡ್ ಏನಂದರೆ ಮಕ್ಕಳಿಗೆ ಇರಿಟೇಷನ್ ಆಗೋದಿಲ್ಲ. ಮತ್ತು ಈ ನಾರ್ಮಲಾಗಿ ಮಕ್ಕಳಿಗೆ ತಾಯಂದಿರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಶೋಲ್ಡರ್ ಕೆಳಗಡೆ ಆಗಿರ್ಬೋದು, ಮತ್ತು ಡೈಪರ್ ಹಾಕೋ ಜಾಗದಲ್ಲೆಲ್ಲ ಫುಲ್ಲು ಆ ಪೌಡರ್ನ ಹಾಕಿಬಿಡ್ತಾರೆ. ನೀವು ಸೆಬಾಮೆಡ್ ಯೂಸ್ ಮಾಡೋದ್ರಿಂದ ಯಾವುದೇ ಥರದ್ದು ನೀವು ಆ ಥರ ಎಲ್ಲ ಪೌಡರ್ನ ಯೂಸ್ ಮಾಡೋದು ಅವಶ್ಯಕತೆಯೇ ಇರೋದಿಲ್ಲ. ಮೈಗೆಲ್ಲ ಬಾಡಿ ಲೋಷನ್ ಹಚ್ಚಿ ಮುಖಕ್ಕೆ ಸಾಫ್ಟ್ ಕ್ರೀಮ್ ಬರುತ್ತೆ, ಎಕ್ಸ್ಟ್ರಾ ಸಾಫ್ಟ್ ಬರುತ್ತೆ. ಈ ಕ್ರೀಮ್ ನೀವು ಯೂಸ್ ಮಾಡಿದ್ರೆ ಸಾಕು. ಫೇಸ್ಗೆ ಯೂಸ್ ಮಾಡಿ ಬಾಡಿ ಲೋಷನ್ನು ಮೈಗೆಲ್ಲ ಹಚ್ಚಿ, ನೀವೇನಾದರೂ ಕಣ್ಕಪ್ ಏನಾದರೂ ಇಡ್ತೀರಾ, ನಿಮ್ಗೇನಾನ ಇಷ್ಟ ಇದೆ ಅಂತ ಹೇಳಿದ್ರೆ ಸೋಪ್ ಪೌಡರನ್ನು ಸಹ ಸಿಗುತ್ತೆ. ನೀವು ಅದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ಫಸ್ಟ್ ಆಫ್ ಆಲು ಈ ಸೆಬಾಮೆಡ್ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ಥರದ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ, ಇರಿಟೇಷನ್ ಆಗೋದಿಲ್ಲ, ಪಿಂಪಲ್ಸ್ ಆಗೋದಿಲ್ಲ, ಎಂಥದ್ದು ಸಹ ಏನೋ ಸ್ಕಿನ್ ಪ್ರಾಬ್ಲಮ್ಮು ಈ ಕ್ರೀಮಿಂದ, ಸೋಪಿಂದ, ಪೌಡ್ರಿಂದ ಯಾವುದೇ ಸ್ಕಿನ್ ಪ್ರಾಬ್ಲಮ್ ಅಂತ ಯಾವುದು ನಿಮಗೆ ಆಗೋದಿಲ್ಲ. ಇದು ನೀವು ತುಂಬ ಬಿಲೀವ್ ಮಾಡಬೇಕಾದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಫಸ್ಟ್ ಆಫ್ ಆಲ್ ಇದನ್ನ ಹೇಳೋದಾದರೆ, ಸೆಕೆಂಡ್ ಒನ್ ಅಂತ ಬಂದರೆ ಹಿಮಾಲಯ. ಇದಕ್ಕಿಂತ ಸ್ವಲ್ಪ ಲೋ ಪ್ರೈಸ್ ಅಂತಂದರೆ ಹಿಮಾಲಯ ಸಹ ತುಂಬ ಬೆಟರ್ ಆಗಿದೆ. ಕಡಿಮೆ ಪ್ರೈಸಲ್ಲಿ ನಮಗೆ ಸಾಕು, ಆ ಪ್ರೈಸ್ನಲ್ಲಿ ನಮಗೆ ಸಾಕು ಅಂತ ಹೇಳೋರು ಹಿಮಾಲಯ ತುಂಬ ಕಡಿಮೆ ಪ್ರೈಸಲ್ಲಿ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಹಿಮಾಲಯ ಕೆಲವರು ಹಾಕಬೇಡಿ ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ, ನಾನು ಅಷ್ಟು ಯೂಸ್ ಮಾಡಿಲ್ಲ. ಅಂದರೆ ಬೆಟರ್ ಅಂತ ಹೇಳ್ತಾರೆ, ಯೂಸ್ ಮಾಡಿರೋರೆಲ್ಲ ಪರವಾಗಿಲ್ಲ ಅಂತ, ಏನು ರಿಸಲ್ಟ್ ಇಲ್ಲ, ಪರವಾಗಿಲ್ಲ, ಏನು ಕಲರ್ ಬರೋದು ಆ ಥರ ಏನೂ ಆಗೋದಿಲ್ಲ. ಬಟ್ ಇದ್ದಿದ್ದರಲ್ಲಿ ಏನು ಕಲರ್ ಹೋಗೋದಿಲ್ಲ, ಬರೋದಿಲ್ಲ, ಬೆಟರಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ನನಗೆ ಯಾಕೋ ಹಿಮಾಲಯ ಅಷ್ಟು ಇಷ್ಟ ಆಗಿಲ್ಲ. ಹಾಗಾಗಿ ನಾನು ಸೆಬಾಮೆಡ್ಡೆ ನನ್ನ ಮಗಳಿಗೆ ನಾನು ಯೂಸ್ ಮಾಡಿಲ್ಲ ಅಂದ್ರೂ ಇದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ನನ್ನ ಹಾಸ್ಪಿಟಲಲ್ಲಿದ್ದಾಗ ಯಾರೋ ನನ್ನ ಅಕ್ಕನ ಫ್ರೆಂಡು ಫುಲ್ ಕಿಟ್ನ ನನಗೆ ಗಿಫ್ಟ್ ಮಾಡಿದರು. ಪಾಪು ಹುಟ್ಟಿದಾಗ ಹಾಸ್ಪಿಟಲಲ್ಲಿದ್ದಾಗ. ಆದರೆ ನಾನೇನೂ ಓಪನ್ ಮಾಡಿಲ್ಲ. ಸೋಪು ಸಹ ಹಾಗೇ ಇದೆ. ಇದೆಲ್ಲ ನಿಮಗೆ ಕಮ್ಮಿಗೇ ಸಿಗುತ್ತೆ, 85 ರುಪೀಸ್ ಸಿಗುತ್ತೆ. ಸೆಬಾಮೆಡ್ ನೋಡೋಕೆ ಬಂದರೆ ಕಂಪೇರ್ ಮಾಡಿದರೆ ಇದು 2ರಷ್ಟು ಸೆಬಾಮೆಡ್ಡು. ಇದು ಸ್ವಲ್ಪ ಪರವಾಗಿಲ್ಲ, 85 ರುಪೀಸ್ ಇದೆ. ಇದು ಸೆಬಾಮೆಡ್ 300 ರುಪೀಸ್ ಇದೆ. ನೀವು ಇನ್ನೂ ಆನ್ಲೈನಲ್ಲಿ ಏನಾದ್ರು ಪರ್ಚೇಸ್ ಮಾಡ್ತೀರಾ, ಬುಕ್ ಮಾಡ್ತೀರಾ ಅಂತ ಹೇಳಿದರೆ ಅಲ್ಲಿ 290 ಅಂತ ಸಮಥಿಂಗ್ ಸಿಗ್ಬೋದು. ನೀವು ಹೋಗಿ ಡೈರೆಕ್ಟಾಗಿ ಶಾಪಲ್ಲೇ ತೊಗೊತೀರಾ ಅಂತ ಹೇಳಿದ್ರೆ ನಿಮಗೆ ಏನಿಲ್ಲ ಅಂದರೂ 300 ಅಷ್ಟು ಆಗುತ್ತೆ. ನಿಮಗೆ ಸೋಪ್ ಅಷ್ಟಾಗುತ್ತೆ ಸೆಬಾಮೆಡ್ಡು. ನೆಕ್ಸ್ಟು ನೀವು ಸಾಫ್ಟ್ ಕ್ರೀಮ್ ಇದು ಮುಖಕ್ಕೆ ಯೂಸ್ ಮಾಡಿದ್ರೆ ಸ್ವಲ್ಪ ಯೂಸ್ ಮಾಡಿದರೆ ಸಾಕು. ಕಣ್ಣು, ಮೂಗು ಮತ್ತು ಬಾಯಿ ಇದೆ ಅಂತಲ್ಲ, ನೀವು ಯಾವುದೇ ಸೋಪ್ ಯೂಸ್ ಮಾಡಿದರೆ ಇದನ್ನು ಬಿಟ್ಟು ಮಕ್ಕಳಿಗೆ ಸ್ವಲ್ಪ ದೂರನೇ ಹಚ್ಚೋದ್ರಿಂದ ತುಂಬ ಬೆಟರು. ಸೇಫ್ಟಿಯಿಂದ ಯಾವುದೇ ಕ್ರೀಮ್ ಆಗಲಿ ಸೋಪ್ ಆಗಲಿ ಯೂಸ್ ಮಾಡೋದು ಬೆಟರ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದು ಮುಖಕ್ಕೆ ಯೂಸ್ ಮಾಡಿದರೆ ಸಾಕು. ಸ್ವಲ್ಪ ಮುಖಕ್ಕೆ ಯೂಸ್ ಮಾಡಿ ಕಾಡಿಗೆ ಇಡೋಕ್ಕೆ ಇಷ್ಟ ಇದೆ, ಕಾಡಿಗೆ ಇಟ್ಟರೆ ಸಾಕು. ಇದು ಅಷ್ಟೇ, ನಿಮಗೆ 300 ಸಮಥಿಂಗಲ್ಲಿ ಸಿಗುತ್ತೆ. 50 ಗ್ರಾಮ್ ಅನಿಸುತ್ತೆ ಇದು. 50 ಗ್ರಾಮು ನಿಮಗೆ 300 ಸಿಗುತ್ತೆ. ಸೋಪು ಅಷ್ಟೇ 50 ಗ್ರಾಮು, ಅದು ಅಷ್ಟೇ ನಿಮಗೆ 300ಅಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಇನ್ನೂ ಕಮ್ಮಿ. ಕಿಟ್ ಥರ ನೀವೇನಾದರೂ ಬುಕ್ ಮಾಡಿದ್ರೆ ಇದ್ದಿದ್ದು ಕಮ್ಮಿ. ಇದು ಬಂದು 200 ಗ್ರಾಮ್ ಅನಿಸುತ್ತೆ. 200 ಗ್ರಾಮು 700 ರೂಪಾಯಿನೋ ಆಗುತ್ತೆ. ಬಟ್ ನಿಮ್ಗೆ ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ನಾನು ಬುಕ್ ಮಾಡಿದ್ದು. ಫ್ಲಿಪ್ಕಾರ್ಟಲ್ಲಿ ತೊಗೊಂಡ್ರೆ ನಿಮಗೆ 600 ರೂಪಾಯಿ ಏನೋ ಬರುತ್ತೆ, 600 ರುಪೀಸ್ ಏನೋ ಬೀಳುತ್ತೆ. ನನಗೆ 2 ಸರಿ ಏನೋ ಕಿಟ್ ತೊಗೊಂಡೆ. ಕಿಟ್ ಬಂದು ನಿಮಗೆ ಸೆಬಾಮೆಡ್ಡು 3500 ಆಗ್ಬೋದು, 3500 ಆಗುತ್ತೆ. ನಾನು ಎರಡು ಸರಿ 3 ಸರಿ ತರಿಸ್ಕೊಂಡೆ. ಆಮೇಲೆ ನನಗೆ ಖಾಲಿ ಆಗುತ್ತೋ, ಯಾವ್ದು ಖಾಲಿ ಆಗುತ್ತೋ
ಯಾವ್ದು ಆಫರ್ ಇರುತ್ತೋ ಆ ಥರ ಬುಕ್ ಮಾಡಿದ್ರೆ ಈಗ 2-3 ಸೋಪ್ ಆಫರ್ ಇದ್ದರೆ ಆ ಥರ ಬುಕ್ ಮಾಡಿಕೊಂಡು ನಾನು ಇಟ್ಕೊಂಡ್ಬಿಡ್ತೀನಿ. ಕಿಟ್ ಎಲ್ಲ ತರ್ಸೋಕೆ ಹೋಗಲ್ಲ, ನನಗೆ ಜಾಸ್ತಿ ಹೆವಿ ಅನಿಸುತ್ತೋ ಅಷ್ಟು ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅಮೌಂಟು. ಹಾಗಾಗಿ ಆ ಥರ ಯೂಸ್ ಮಾಡಿದೆ. ಲೋಷನ್ನು ನೀವು ಒಂದು ಸರಿ ತರಿಸ್ಕೊಂಡ್ರೆ ಸಾಕು, 2 ತಿಂಗಳು 3 ತಿಂಗಳು ಬರುತ್ತೆ. ಅದು ₹1500 ಏನೋ ಆಗುತ್ತೆ. ನೀವು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಏನಾದ್ರು ತೊಗೊತೀರಾ ಅಂದರೆ 1500-300 ಏನೋ ಬೀಳುತ್ತೆ ನಿಮಗೆ. ಈ ಥರ ಸಿಗುತ್ತೆ ನಿಮಗೆ. ನೀವು ಹೋಗಿ MRPದು ಪ್ರೈಸ್ ನೀವು ತೊಗೊಳೋದಕ್ಕಿಂತ ಫ್ಲಿಪ್ಕಾರ್ಟಲ್ಲಿ ಈ ಥರ ಬುಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ, ಅಮೌಂಟ್ ಸೇವ್ ಆಗುತ್ತೆ. ನೀವು ಪಾಪುನ ಎತ್ಕೊಂಡು ಪಾಪು ಕ್ಯಾರಿ ಮಾಡ್ಕೊಂಡು ನೀವೆಲ್ಲೂ ಹೋಗೋ ಹಾಗಿಲ್ಲ, ಏನಿಲ್ಲ. ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಏನು ಸಿಂಗಲ್ಲಾಗಿ ನಾವಿರೋರಿಗೆ, ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ, ನಾವು ಹಿಂಗೆ ಸಿಂಗಲ್ ಆಗಿರೋರಿಗೆ ಇದು ಬೆಸ್ಟು ಐಡಿಯಾ ಅಂತಲೇ ಹೇಳ್ಬೋದು. ಮತ್ತು ಇದು ಯಾವುದೇ ಕೊಲೊಬ್ರೇಷನ್ ಆಗಿರ್ಬೋದು, ಆ ಥರ ಯಾವ ವಿಡಿಯೋನೂ ಅಲ್ಲ ಇದು. ನಾನು ನನ್ನ ಮಗಳಿಗೆ ಯೂಸ್ ಮಾಡಿದ್ದ ಬೆಸ್ಟ್ ಆಗಿರೋದ್ರಿಂದ ನಾನು ಇದನ್ನ ನಿಮಗೆ ಯೂಸ್ ಮಾಡ್ತಿದ್ದೀನಿ. ನಾನು ಸೋಪು, ಪೌಡರ್ ಏನು ನನ್ನ ಮೈಗೆಲ್ಲ ಹಾಕಲ್ಲ, ಜಸ್ಟ್ ಕಾಡಿಗೆ ಇಡ್ತೀನಲ್ಲ ಅಲ್ಲಿ ಮಾತ್ರ ಸ್ವಲ್ಪ ಹೋಗಬಾರ್ದು ಅಂತ ಹಾಕ್ತೀನಿ ಅಷ್ಟೇ. ಅಲ್ಲಿ ಇನ್ನೆಲ್ಲೂ ನಾನು ಯೂಸ್ ಮಾಡೋದಿಲ್ಲ. ಪೌಡರ್ ಯೂಸ್ ಮಾಡಲೇಬೇಡಿ ಅಂತ ಹೇಳ್ತಾರೆ ಡಾಕ್ಟ್ರು. ಲಂಗ್ಸ್ಗೆ ಇನ್ಫೆಕ್ಷನ್ ಆಗುತ್ತೆ ಮಕ್ಕಳಿಗೆ, ಪೌಡರ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಇದು ಡಾಕ್ಟರು ಹೇಳ್ತಾರೆ, ಕೇಳಿದ್ರೆ ಬೇಕಾದರೆ ಹೇಳ್ತಾರೆ. ನೆಕ್ಸ್ಟು ಕ್ರೀಮು ಅಷ್ಟೇ, ಕ್ರೀಮು ಸೋಪು ಎಲ್ಲ ಸೇರೋದು ನಿಮಗೆ ಈ 4 ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಿರೋದು. ಆಯಿಲ್, ನನ್ನ ಟೈಮಿಗೆ ಆಯಿಲ್ ಸ್ಟಾಕ್ ಇರಲಿಲ್ಲ ಆನ್ಲೈನಲ್ಲಿ, ಹಂಗಾಗಿ ನಾನು ಹಿಮಾಲಯನೇ ಯೂಸ್ ಮಾಡ್ತಾಯಿದ್ದೀನಿ. ಹಿಮಾಲಯನೇ ತರಿಸ್ಕೊತೀನಿ, ಇಷ್ಟೇ ಸಾಕಾಗುತ್ತೆ ನನಗೆ. ವಾರಕ್ಕೆ ಒಂದು 3 ಟೈಮ್ಸ್ 4 ಟೈಮ್ಸ್ ಆಯಿಲ್ ಮಸಾಜ್ ಮಾಡಿಸಿದ್ರೆ ನನಗೆ ಇದು ಸಾಕಾಗುತ್ತೆ, ತುಂಬ ದಿನವೇ ಬರುತ್ತೆ. ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ. ಇದು ಬಿಟ್ಟು ಹರಳೆಣ್ಣೆ, ಪ್ಯೂರ್ ಹರಳೆಣ್ಣೆ ಬೀಸಿರ್ತಾರಲ್ಲ ಆ ಹರಳೆಣ್ಣೆ ಯೂಸ್ ಮಾಡ್ಕೊತೀನಿ. ಹಾಗಾಗಿ ಏನು ನೆಗಡಿ ಶೀತ ಏನೂ ಆಗೋದಿಲ್ಲ, ನನಗೆ ಏನೇ ಹೆದ್ರಿಕೊಳ್ಳೋ ಅವಶ್ಯಕತೆ ಇಲ್ಲ. ಹರಳೆಣ್ಣೆ ಯೂಸ್ ಮಾಡ್ಬೋದಾ ಬಿಡ್ಬೋದಾ ಏನಿಲ್ಲ, ಎಲ್ಲ ಯೂಸ್ ಮಾಡ್ಬೋದು. ನೀವು ಹೆಂಗೆ ರೂಢಿ ಮಾಡಿರ್ತೀವಿ ಮಕ್ಕಳಿಗೆ ಆ ಥರ ನಿಮಗೆ ಬರುತ್ತೆ. ಕ್ರೀಮೂ ಅಷ್ಟೇ, ಕ್ರೀಮು ನಿಮಗೆ ಹಿಮಾಲಯ ₹60 ಏನೋ ಆಗುತ್ತೆ, 80 ರೂಪೀಸ್ ಆಗುತ್ತೆ. ಇದನ್ನು ಯೂಸ್ ಮಾಡಿಲ್ಲ, ಹಾಗೇ ಇದೆ. ಸೋಪನ್ನು ಅಷ್ಟೇ ತೆಗ್ದಿಲ್ಲ, ಸೋಪನ್ನು ಸಹ ಹಾಗೇ ಇದೆ. ಏನೋ ನನಗೆ ಇಷ್ಟ ಆಗಲಿಲ್ಲ. ಸಬಾಮೆಡ್ ಯೂಸ್ ಮಾಡಬೇಕು ಅಂತ ಮುಂಚೆಯಿಂದನೂ ಇತ್ತು, ತುಂಬ ಜನ ರೆಫರು ಮಾಡಿದ್ದಾರೆ ನನಗೆ ಸಬಾಮೆಡ್ ಯೂಸ್ ಮಾಡು ಅಂತ. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈಗಲೂ ಅಷ್ಟೇ ಒಂದು 2 ಇಯರ್ಸ್ವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಹುಟ್ಟಿದ ಮಕ್ಕಳಿಗೆ ಆಗಲಿ, ಏನಾದರೂ ಮಕ್ಕಳಿಗೆ ಪಿಂಪಲ್ಸ್ ಆಗ್ತಿದೆ, ಕಲರ್ ಚೇಂಜ್ ಆಗಬೇಕು ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಮಕ್ಕಳು ಸಹ ಕಲರ್ ಚೇಂಜ್ ಆಗ್ತಾರೆ, ವೈಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸಬಾಮೆಡಲ್ಲಿ. ನನ್ನನ್ನು ನೋಡಿ ಒಂದು 3 ಜನ ಯೂಸ್ ಮಾಡಿದ್ರು, ಅವರು ಒಳ್ಳೆ ರಿಸಲ್ಟ್ ಬಂದಿದೆ, ಕಲರ್ ಚೇಂಜ್ ಆಗಿದ್ದಾಳೆ ಅಂತ ಅವರು ಹೇಳಿದ್ದಾರೆ, ನಾನು ನೋಡಿದ್ದೀನಿ. ಇದರಿಂದ ನಿಮ್ಗೆ ಏನಾದರೂ ಪಾಪು ಏನಾರ ವೈಟ್ ಆಗಬೇಕು, ಫೇರ್ ಆಗಿರಬೇಕು, ಎಂಥವ್ರಿಗೆ ಆಗಲಿ ಮಕ್ಕಳು ಚೆನ್ನಾಗಿರಬೇಕು, ಎಲ್ಲಕ್ಕಿಂತ ನನ್ನ ಮಗಳು ಚೆನ್ನಾಗಿರಬೇಕು, ನನ್ನ ಮಗ ಚೆನ್ನಾಗಿರಬೇಕು ಅನ್ನೋದು ಎಲ್ಲರಿಗೂ ಕಾಮನ್ ಆಗಿ ಇದ್ದೇ ಇರುತ್ತೆ ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದು ವಿಡಿಯೋ ನಿಮಗೆ ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ ಅಂತ ವಿಡಿಯೋ ಮಾಡಿದೆ. ಅದು ಬಿಟ್ಟು ಬೇರೆ ಯಾವುದೂ ಉದ್ದೇಶ ಅಂತ ಏನೂ ತೋರಿಸ್ಕೊಬೇಕಾಗಲಿ ಯಾವುದು ಬೇರೆ ಏನೂ ಉದ್ದೇಶ ಇಲ್ಲ. ನನಗೆ ಮುಂಚೆಯಿಂದನೂ ನನಗೆ ಸಬಾಮೆಡ್ಡೇ ಯೂಸ್ ಮಾಡಬೇಕು ಅನ್ನೋದಿತ್ತು, ನಾನು ಹಂಗಾಗಿ ಕಂಟಿನ್ಯೂ ಮಾಡಿದೆ. ಇದಕ್ಕಿಂತ ಲೋ ಪ್ರೈಸಲ್ಲಿ ಹಿಮಾಲಯ ಆರಾಮಾಗಿ ಯೂಸ್ ಮಾಡ್ಕೋಬೋದು, ಯೂಸ್ ಮಾಡೋರು. ಇದು ಬಿಟ್ಟರೆ ಬೇರೆ ಯಾವುದೂ ಉದ್ದೇಶ ಅಂತ ಏನೂ ಇಲ್ಲ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.